ಕರ್ನಾಟಕದ ಎಲ್ಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಯಾಕಂತಂದ್ರೆ ಈ ಒಂದು ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ KCET ವಿದ್ಯಾರ್ಥಿಗಳಿಗೆ ಅಂತಾನೆ ಮಾಡಿರುವಂತಹ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ನಿಮ್ಮ ಒಂದು ರಿಸಲ್ಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ನಿಮ್ಮ 2025ರ KCET ರಿಸಲ್ಟು ಯಾವಾಗ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನೋಡಿ, KCET ಕಡೆಯಿಂದ ಸುಮಾರು 3 ಅಪ್ಡೇಟ್ಗಳು ಬಂದಿದ್ದಾವೆ. ಎಲ್ಲವೂ ಕೂಡ ನಿಮ್ಮ ಒಂದು KCET ಎಕ್ಸಾಮ್ ನಡೆದ ನಂತರ ಈ 3 ಅಪ್ಡೇಟ್ಗಳು ಬಂದಿದ್ದಾವೆ. ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟು. ಮತ್ತೆ ನಿಮ್ಮ ರಿಸಲ್ಟು ಯಾವ ದಿನದಂದು ಬರುತ್ತೆ ಅಂತ ನಾನು ಒಂದು ದಿನ ಹೇಳ್ತೇನೆ. ಈ ದಿನದಂದಿನೇ ನಿಮ್ಮ ರಿಸಲ್ಟು ಫಿಕ್ಸ್ ಆಗಿ ಬರುತ್ತೆ. ನೋಡಿ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ನಿಮ್ಮ KCET ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಆದ್ರೆ ನೀವು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೇ ಕರೆ ಆದ್ರೆ ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಾಗುತ್ತೆ. ನೀವೇ ಥ್ಯಾಂಕ್ ಯು ಅಂತ ಕಾಮೆಂಟ್ ಮಾಡ್ತೀರಾ. ಹಾಗಾದ್ರೆ ಬನ್ನಿ, KCET 2025ರ ರಿಸಲ್ಟು ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿ ಕೊಟ್ಬಿಡ್ತಾನೆ. ತಡ ಮಾಡೋದು ಬೇಡ. ನೋಡಿ, ಈ KCET 2025ರ ಎಲ್ಲ ಮಾಹಿತಿಗೋಸ್ಕರ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ನಂಗೆ ಗೊತ್ತು ನೀವು ತುಂಬ ಜನ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳನ್ನ ನಮ್ಮ ಚಾನಲಲ್ಲಿ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವು KCET ಆದ ನಂತರ ನೀವು ಯಾವುದು ಮಾಡಿದರೆ ತುಂಬ ಒಳ್ಳೆಯದು. ಮತ್ತೆ ಇವಾಗ KCETಯ ಒಂದು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಇವೆಲ್ಲವನ್ನು ಕೂಡ ನಾವು ನಿಮಗೆ ಒರಿಜಿನಲ್ ಆಗಿ ನಿಮಗೆ ಕರೆಕ್ಟ್ ಇರೋ ಥರನೇ ಹೇಳ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಓಕೆ, ಬನ್ನಿ, ತಡ ಮಾಡೋದು ಬೇಡ. ಸೊ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಿಮ್ಮೆಲ್ಲರ ರಿಸಲ್ಟ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನಾವು ಕೂಡ ಈ ಒಂದು 3 ಅಪ್ಡೇಟ್ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ತುಂಬಾನೇ ರಿಸರ್ಚ್ ಮಾಡಿದ್ದೇವೆ. ಸೊ ಈ 3 ಅಪ್ಡೇಟ್ಗಳು ಏನೇನಿದೆ ಅನ್ನೋದ್ರೆ ಕೇಳಿದ್ರೆ ಖಂಡಿತ ಖುಷಿ ಪಡ್ತೀರಾ. ಹಾಗಾದ್ರೆ ಬನ್ನಿ, ನೀವು ಅನ್ಕೊಂಡಿರೋದೇ ಬೇರೆ, ಬಟ್ ಇಲ್ಲಿ ನಿಮ್ಮ ರಿಸಲ್ಟ್ ಬರ್ತಾ ಇರೋದೇ ಬೇರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ, ಬನ್ನಿ. ಫಸ್ಟು ನಾನು ನಿಮಗೆ ಇವೆಲ್ಲ ಅಪ್ಡೇಟ್ ಅನ್ನು ತಿಳಿಸೋಕ್ಕಿಂತ ಮೊದಲು ನಿಮ್ಮ ಒಂದು ರಿಸಲ್ಟು ಯಾವಾಗ ಬರಲಿದೆ ಅನ್ನುವಂತಹ ಒಂದು ಡೀಟೇಲ್ಡ್ ಆಗಿ ತಿಳಿಸಿಕೊಡ್ತಾನೆ. ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ನಿಮ್ಮ ಒಂದು ಫಲಿತಾಂಶ ಯಾವಾಗ ಬರುತ್ತೆ ಅಂತ ಕೂಡ ಹೇಳ್ತಾನೆ. ಸೊ ಇವಾಗ ನೋಡಿ, ನಿಮ್ಮ ಒಂದು KCET ಪರೀಕ್ಷೆ ಮುಗಿದು ಸುಮಾರು ದಿನಗಳಾಯಿತು. ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ. ನೋಡಿ, ಇಲ್ಲಿ KCETಯ ಒಂದು ರಿಸಲ್ಟು ಇವಾಗ ನಿಮ್ಮ KCET ರಿಸಲ್ಟ್ ಬರುತ್ತಲ್ಲ, ಸೊ ಅದರಲ್ಲಿ ಏನೇನು ಒಂದು ರ್ಯಾಂಕಿಂಗ್ ಕೊಡ್ತಾರೆ ಅಂತಂದ್ರೆ, ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನು ಕೊಡ್ತಾರೆ, ಫಾರ್ಮಸಿ ರ್ಯಾಂಕಿಂಗ್ ಅನ್ನು ಕೊಡ್ತಾರೆ, ಹಾಗೆ ಕೃಷಿ ಮತ್ತು ಇತರ ಪದವಿ ಕೋರ್ಸ್ಗಳ ಒಂದು ರ್ಯಾಂಕಿಂಗ್ ಅನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ ನಿಮ್ಮ ಒಂದು KCET ರಿಸಲ್ಟ್ ಅಲ್ಲಿ. ನಿಮ್ಮ ಒಂದು ಡಿ ಫಾರ್ಮಾ ವಿ ಫಾರ್ಮಾ ರ್ಯಾಂಕಿಂಗ್ ಕೂಡ ಅದರಲ್ಲಿ ಇರುತ್ತೆ. ಆದರೆ ಸ್ನೇಹಿತರೆ, ನೀವು ಇಲ್ಲಿ ನೀಟ್ ಬರೆಯುವಾಗ ರ್ಯಾಂಕ್ ಸಿಗುತ್ತಲ್ಲ, ಆ ರ್ಯಾಂಕು ಸಿಗೋದಿಲ್ಲ, ಅದು ಕೇವಲ ಮೆಡಿಕಲ್ಗೆ ಮಾತ್ರ ಇರುತ್ತೆ ನೀಟು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೋರ್ಸ್ಗಳ ಒಂದು ರ್ಯಾಂಕಿಂಗ್ ಅನ್ನು ನಿಮಗೆ ಸರ್ಕಾರದಿಂದ ಕೊಡ್ತಾರೆ ಅಂತ ಹೇಳ್ಬಹುದು. ಹಾಗಾದ್ರೆ ಪರೀಕ್ಷಾ ಆಗಿ ಸುಮಾರು ಏಪ್ರಿಲ್ 16 ಮತ್ತು 17ರಂದು ಇಲ್ಲಿ ಪರೀಕ್ಷೆ ನಡೀತು. ಅದೇ ರೀತಿ 15ರಂದು ಕನ್ನಡ ಭಾಷೆ ಪರೀಕ್ಷೆ ಕೂಡ ನಡೀತು. ಆದರೆ ಇಲ್ಲಿ ಪರೀಕ್ಷೆಯ ಒಂದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ವಿಷಯಗಳ ಪ್ರಶ್ನೆಗಳಿದ್ದು, ಇಲ್ಲಿ ನೀವು ವಿಷಯಕ್ಕೆ 60 ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೆ 1 ಅಂಕ ನೀಡಲಾಗುತ್ತಿದೆ ಮತ್ತು ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಆದರೆ ನೀಟ್ನಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಇವಾಗ ಬನ್ನಿ, ನಿಮ್ಮ ಒಂದು ಫಲಿತಾಂಶದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, KCET 2025ರ ಫಲಿತಾಂಶದ ದಿನಾಂಕ ನೋಡಿದಾದ್ರೆ, ಇಲ್ಲಿ KCET 2025ರ ಫಲಿತಾಂಶವನ್ನ ಮೇ 2025ರ ಮೊದಲ ವಾರದಲ್ಲಿ ಪ್ರಕಟಿಸಲಾಗುವುದು ಎಂದು ನಿರೀಕ್ಷಿಸಲಾಗಿದೆ. ಪರೀಕ್ಷೆಯಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲಿಸಬಹುದು ಅಂತ ಹೇಳಿದ್ದಾರೆ. ನೋಡಿ, ಈ ವಾರ ಏನು ಮುಗಿಯಲಿಕ್ಕೆ ಅಂತಂದ್ರೆ ಮೇ ಮೊದಲನೇ ವಾರ ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದು 4-5 ಡೇಸ್ ಆಯಿತು. ಇವಾಗ ಇನ್ನೊಂದು ನೀವು 3-4 ಡೇಸ್ ಒಳಗಾಗಿ ನಿಮ್ಮ ಒಂದು ರಿಸಲ್ಟ್ ಅನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ಅನೇಕ ಒಂದು ಮಾಹಿತಿ ಪ್ರಕಾರ ನೋಡಿದಾದ್ರೆ, ಸೊ ChatGPT ಅಂತಾನೆ ಅಲ್ಲ, ತುಂಬಾ ಕಡೆ ರಿಸರ್ಚ್ ಅನ್ನ ಕಲೆಕ್ಟ್ ಮಾಡಿದೆ. ಎಲ್ಲವೂ ಕೂಡ ಹೇಳ್ತಾ ಇದ್ದಿದ್ದು ಏನಂತಂದ್ರೆ ಮೇ ಮೊದಲನೆಯ ವಾರ ಅಂತ. ಅದಂದ್ರೆ ಮೇ 1ರಿಂದ 7ನೇ ತಾರೀಕಿನ ಒಳಗಾಗಿ ನಿಮಗೆ ರಿಸಲ್ಟ್ ಬರುವಂತಹ ಸಾಧ್ಯತೆ ಇದೆ. ಇವಾಗಲೇ ಡೇಟ್ ಬಂದ್ಬಿಟ್ಟು 4. ಸೊ ಇನ್ನೊಂದು 4 ಡೇಸ್ ನೀವು ವೇಟ್ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ. ಹಾಗಾದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನ ಹೇಗೆ ನೋಡೋದು, ಎಲ್ಲಿ ನೋಡೋದು ಅಂತ ನೀವೆಲ್ಲರೂ ಕೂಡ ಕೇಳಬಹುದು. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ನೋಡಿ, ನಾನು ಈ ಒಂದು ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಧಿಕೃತ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಸೊ ನೀವು KCET ರಿಸಲ್ಟ್ ಅಂತ ಅಲ್ಲಿ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತು ನಿಮ್ಮ ಒಂದು KCETಯ ಒಂದು ನಂಬರ್ ಇರುತ್ತೆ ಅಲ್ಲ, ಸೊ ಅದನ್ನು ನೀವು ಹಾಕಬೇಕು. ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಸೊ ಅದನ್ನು ಕೂಡ ಹಾಕಿ. ಕೆಲವೊಂದು ಟೈಮ್ನಲ್ಲಿ ಪಾಸ್ವರ್ಡ್ ಕೂಡ ಕೇಳುತ್ತೆ, ಅದನ್ನು ಹಾಕಿ. ಬಟ್ ಇಲ್ಲಿ KCET ರಿಸಲ್ಟ್ ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಇದನ್ನು ನೆನಪು ಮಾಡಿ ಎಲ್ಲಾದರೂ ಒಂದು ಕಡೆ ಇವಾಗಲೇ ಬರೆದಿಟ್ಕೊಂಡಿರಿ. ಮತ್ತೆ
ನೀವು ಡೀಟೇಲ್ಸನ್ನು ಹಾಕಿಬಿಟ್ಟು ಸಬ್ಮಿಟ್ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ರಿಸಲ್ಟನ್ನು ನೀವು ನೋಡ್ಕೋಬಹುದಾಗಿರುತ್ತೆ. ಮತ್ತು ಇಲ್ಲಿ ನಿಮ್ಮ ಫಲಿತಾಂಶವನ್ನು ಕೂಡ ನೀವು ಡೌನ್ಲೋಡ್ ಕೂಡ ಮಾಡಬಹುದಾಗಿರುತ್ತೆ. ಮತ್ತು ಫಲಿತಾಂಶದ ನಂತರ ನೀವು ಏನೇನು ಮಾಡಬೇಕು ಅಂತ ನೋಡಿದ್ರೆ, ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತ ಇರುತ್ತೆ. ಮತ್ತು ನೀವು ಇವೇನು ಕನ್ನಡ ಮೀಡಿಯಂನಲ್ಲಿ ಬರ್ತೀರಾ ಅಥವಾ ರೂರಲ್ನಲ್ಲಿ ಬರ್ತೀರಾ ಅಥವಾ ಇನ್ನೂ ಅನೇಕ ರೀತಿ ನಿಮ್ಮದು ಕೋಟಾಗಳಿರ್ತವೆ. ಸೊ ನೋಡಿ, ನನಗೂ ಕೂಡ ಯಾವ ರೀತಿ KCET ರ್ಯಾಂಕಿಂಗ್ ಸಿಕ್ಕಿದ್ದಂತಂದರೆ, ನಂದು ಇವಾಗ ಏನು ರೂರಲ್ ಇರುತ್ತಲ್ಲ, ಸೊ ಅದರ ಮುಖಾಂತರ ನನಗೆ CET ರ್ಯಾಂಕಿಂಗ್ ಸಿಕ್ತು. ನಾನೆಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ಸರಿಯಾಗಿ ಸಬ್ಮಿಟ್ ಮಾಡಿದ್ದೆ. ನೀವು ಕೂಡ ನಾನು ಹೇಳುವಂತಹ ಎಲ್ಲ ಗೈಡೆನ್ಸನ್ನು ಫಾಲೋ ಮಾಡಿದರೆ ನೋಡಿ, ನನಗೆ ಇದ್ರ ಬಗ್ಗೆ ತುಂಬ ಅಂತಂದರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, KCETಯ ಪ್ರಿಂಟ್ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಇನ್ಮೇಲೆ ಅಪ್ಲೋಡ್ ಮಾಡ್ತೇವೆ. KCET ಅಷ್ಟೇ ಅಲ್ಲ, ನೀಟ್, JEE ಮತ್ತು ಸ್ಕಾಲರ್ಶಿಪ್ಗಳಂತೂ ನಿಮಗೆ ಸಿಕ್ಕಾಪಟ್ಟೆ ಸಿಗ್ತಾ ಇದ್ದಾವೆ. ನೋಡಿ, ನೀವು KCET ನೀಟ್ ಬರೋದಾದ್ಮೇಲೆ ನಿಮಗೆ 50,000 ತನಕ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನಾನು ಕೂಡ ಪಡ್ಕೊಂಡಿದ್ದೇನೆ 25,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡಿದ್ದೇನೆ ಒಂದೇ ವರ್ಷದಲ್ಲಿ. ಸೊ ಯಾವ ರೀತಿ ನೀವೆಲ್ಲ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದು ಮತ್ತು ಈ KCETಯ ಕೌನ್ಸಿಲಿಂಗ್ ಪ್ರಕ್ರಿಯೆ ಅನ್ನೋದಿರುತ್ತಲ್ಲ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ನಡೆಯುತ್ತೆ. ನೀವೆಲ್ಲೂ ಕೂಡ ಅಂದರೆ ಇದು ನಿಮಗೆ ಮೊದಲನೆಯ ಬಾರಿಗೆ ಆಗಿರುತ್ತೆ, ನನಗೂ ಕೂಡ ಅದೇ ರೀತಿ ಆಗಿತ್ತು. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೋಡಿ, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಏನು ಕೂಡ ಆಗೋದಿಲ್ಲ, ಸಂಪೂರ್ಣ ಉಚಿತನೇ ಇರುತ್ತೆ. ಹಾಗೆ ನಾವು ಹಾಕುವಂತಹ ಪ್ರತಿ ವಿಡಿಯೋಗಳನ್ನು ನೀವು ನೋಡ್ತಾ ಹೋಗಿ. KCET, ನೀಟು, JEE ಹಾಗೂ ಸ್ಕಾಲರ್ಶಿಪ್ಗಳಿರ್ತವೆ, SSP, NSP ಮತ್ತು ಪ್ರೈವೇಟ್ ಅನೇಕ ರೀತಿಯ ಸ್ಕಾಲರ್ಶಿಪ್ಗಳಿರ್ತವೆ. ಇವೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಇವಾಗಲೇ ತುಂಬ ಜನರಿಗೆ ಹೆಲ್ಪ್ ಆಗಿದೆ. ನೋಡಿ, ಇದು ನಮ್ಮ ಒಂದು ಹೊಸ ಚಾನಲ್ ಆಗಿದೆ. ನಮ್ಮದು ಇನ್ನೂ ಒಂದು ಚಾನಲ್ ಇದೆ. ಆ ಚಾನಲ್ನಲ್ಲಿ ಸುಮಾರು 4 ಲಕ್ಷಕ್ಕೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಈ ಒಂದು ಚಾನಲ್ ಕೇವಲ ಎಜುಕೇಷನಲ್ ಪರ್ಪಸ್ಸು, KCET ಬಗ್ಗೆ ನಾವು ವಿಡಿಯೋಸ್ಗಳನ್ನು ಮಾಡಬೇಕು ಅಂತ ನಾನು ಮಾಡಿರೋದು ಅಷ್ಟೇ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡಿಟ್ಕೊಂಡಿರಿ. ಸೊ ನೀವು ಹೇಳ್ಬೋದು, ಏನು ನಿನಗೆ ಸಬ್ಸ್ಕ್ರೈಬರ್ಸ್ ಬೇಕು, ಅದಕ್ಕೆ ನೀನು ಈ ರೀತಿ ಹೇಳ್ತಾ ಇದೆ ಅಂತ. ನೋಡಿ, ನನ್ನ ಉದ್ದೇಶ ಏನಂತಂದ್ರೆ, KCET ಬಗ್ಗೆ ನಿಮಗೆ ಒಂದೇ ಜಾಗದಲ್ಲಿ ತುಂಬಾ ಪ್ರಮುಖವಾದಂತಹ ಎಲ್ಲ ಮಾಹಿತಿಗಳು ನಿಮಗೆ ಅರ್ಥ ಆಗೋ ರೀತಿ ತಿಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ನಿಮಗೆ ಈ ಒಂದು ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡಲು ಮುಂದಾಗಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಕೂಡ ನನಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಈ ಮೇ ಮೊದಲನೆಯ ವಾರದಲ್ಲಿ ನಿಮ್ಮ ರಿಸಲ್ಟನ್ನು ನೀವು ಪಡ್ಕೊಳ್ಳಿ, ಯಾವ ರೀತಿ ಚೆಕ್ ಮಾಡೋದು ಅಂತಲೂ ಕೂಡ ತಿಳಿಸಿದ್ದಾನೆ. ಸೊ ಇವಾಗ ಇನ್ನೂ ಕೇವಲ 2 ಮಾಹಿತಿಗಳನ್ನು ತಿಳಿಸಿಕೊಟ್ಬಿಡ್ತಾನೆ. ದಯವಿಟ್ಟು ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಆಲ್ರೆಡಿ, ನಾನು ಇನ್ಮೇಲೆ ಯಾವುದೇ ರೀತಿ ವಿಡಿಯೋಗಳನ್ನು ಲಾಂಗ್ ಮಾಡೋದಿಲ್ಲ. ಸೊ ಈ ಒಂದು ವಿಡಿಯೋ ಯಾಕೆ ಲಾಂಗ್ ಆಯಿತು ಅಂತಲೂ ಕೂಡ ಹೇಳ್ತಾನೆ. ಸೊ ಬನ್ನಿ, ಇವಾಗ ನೋಡಿ, ನೀವು KCETಯ ಒಂದು ಫಲಿತಾಂಶಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಹೌದು ಎಸ್ ಅಂತ ಕಾಮೆಂಟ್ ಮಾಡಿ, ಇಲ್ಲ ಸರ್ ಅಂತಂದರೆ ನೋ ಅಂತ ಕಾಮೆಂಟ್ ಮಾಡಿ. ಮತ್ತು ನಿಮ್ಮ ಒಂದು ರಿಸಲ್ಟು ಕೀ ಪಾಯಿಂಟ್ಸನ್ನು ಅವರು ಕಳಿಸಿರ್ತಾರಲ್ವಾ, ಸೊ ಆನ್ಸರ್ ಕೀಯನ್ನು ನೀವು ಚೆಕ್ ಮಾಡಿದಾಗ ನಿಮಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ನೀವು ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಮ ಒಂದು ರ್ಯಾಂಕ್ ಎಷ್ಟು ಬರ್ಬೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬಹುದಾಗಿರುತ್ತೆ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಏನಂತಂದರೆ, ಇಲ್ಲಿ 29/4 UGCET 2025 ಷರತ್ತು ಕೋಡ್ಗಾಗಿ ದಾಖಲಾತಿಗಳ ಪಟ್ಟಿ BCDE FGH ಇದೇನೋ ಕೊಟ್ಟಿದ್ದಾರೆ. ಸೊ ಇದೇನಂತ ನಾನು ನಿಮಗೆ ತಿಳಿಸ್ತೇನೆ. ಸೊ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ರೀತಿ ನಿಮಗೆ ಒಂದು PDF ಓಪನ್ ಆಗುತ್ತೆ. ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಇವಾಗ ನೀವು ವಿದ್ಯಾರ್ಥಿಗಳಿರ್ತೀರಾ, ಈ ಒಂದು ಎಕ್ಸಾಮ್ ಅನ್ನ ಬರೆದಿರ್ತೀರಾ. ಇಲ್ಲಿ ನಿಮಗೆ ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D, ಸೊ ಈ ರೀತಿ ನೀವು ಒಂದು ಕ್ಯಾಟಗರಿಯನ್ನು ನಿಮಗೆ ಕೊಡಲಾಗುತ್ತದೆ KA ಕಡೆಯಿಂದ. ಸೊ ಇದನ್ನು ನೀವು ಒಂದ್ಸರಿ ಓದ್ಕೊಂಡು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಒಂದು ಕ್ಲಾಸಲ್ಲಿ ಬರ್ತೀರಾ ಅಂತ. ಯಾಕಂತಂದ್ರೆ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಇದೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ರೆ ಆಲ್ರೆಡಿ ಈ ಒಂದು ವಿಡಿಯೋ ಲಾಂಗ್ ಆಗಿದೆ. ಸೊ ನೋಡಿ, ಆದಷ್ಟು ಬೇಗ ನಿಮ್ಮ ಒಂದು KCET ರಿಸಲ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೆ ಒಂದು ಮಾಡೆಲ್ ಮುಖಾಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಇರುತ್ತೆ, ಮತ್ತೆ ರ್ಯಾಂಕಿಂಗ್ ವೈಸು ಎಷ್ಟು ಮಾರ್ಕ್ಸ್ ತೆಗೆದ್ರೆ ಎಷ್ಟು ರ್ಯಾಂಕ್ ಬರುತ್ತೆ ಎಲ್ಲವನ್ನು ಕೂಡ ತಿಳಿಸ್ತಾನೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾನೆ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.